ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಡೇ 2. ಸೊ ಡೇ 2 ಆಫ್ ಜರ್ನಿ ಅಂತ ಹೇಳ್ಬೋದು. ಸೊ ಇವತ್ತು ಎರಡನೇ ದಿನ ಇವತ್ತು ಎಲ್ಲೆಲ್ಲಿ ಹೋಗೋದು ಅಂತ ಇನ್ನೂ ಕನ್ಫರ್ಮ್ ಆಗಿಲ್ಲ. ಪ್ಲೇಸಸ್ ನೋಡ್ತಾ ಇದ್ದೀವಿ. ಸೊ ಏನೇನು ಕವರ್ ಅಪ್ ಮಾಡ್ತೀವಿ ಅದನ್ನ ಇವತ್ತಿನ ಒಂದು ವೀಡಿಯೋದಲ್ಲಿ ಬರುತ್ತೆ. ಸೊ ನಿನ್ನೆ 8 o'clock ಆಗಿ ಬಂದು ಇಲ್ಲಿ ಹಾಲ್ಟ್ ಆಗಿದ್ವಿ. ಈಗ ಮತ್ತೆ ಟಿಫನ್ ಮಾಡ್ಕೊಂಡು ಹೊರಡ್ತೀವಿ. ಸೊ ಫಸ್ಟ್ ಪ್ಲೇಸಲ್ಲಿ ಸಿಗೋಣ ಬನ್ನಿ. ಸೊ ಇದು ನೋಡಿ, ನಾವು ರೂಮು ಇಂದ ಒಂದು ವ್ಯೂ ಈ ಥರ ಇದೆ. ಯಾವ ಥರ ಇದೆ ನೋಡಿ, ಸಕ್ಕತ್ತಾಗಿದೆ ಅಲ್ವಾ? ಈ ಥರ ಇದೆ. ಸೊ ಇಲ್ಲೆಲ್ಲ ಟೂರಿಸ್ಟ್ ಬಸ್ಗಳು ನಿಂತಿದ್ದಾವೆ. ಈ ಥರ ಇಲ್ಲಿ ಊಟಿಯಲ್ಲಿ ಈ ಥರ ಮನೆಗಳೆಲ್ಲ ಕಾಮನ್ ನೋಡಿ, ಸಕ್ಕತ್ತಾಗಿದೆ. ಸೊ ಈಗ ಟಿಫನ್ ಮಾಡ್ತಾ ಇದ್ದೀವಿ. ಮಸಾಲೆ ದೋಸೆ ನೋಡಿದ್ರೆ ಈ ಥರ ಟ್ರಯಾಂಗಲ್ ಶೇಪಲ್ಲಿ ಕೊಟ್ಟಿದ್ದಾರೆ. ಸೊ ಗೈಸ್, ಈಗ ಫಸ್ಟ್ ಪ್ಲೇಸು ಬೆಂಚ್ ಮಾರ್ಕ್ ಚಾಕ್ಲೇಟ್ ಫ್ಯಾಕ್ಟ್ರಿಗೆ ಬಂದಿದ್ದೀವಿ. ಸೊ ಇಲ್ಲಿ ಎಂಟ್ರೆನ್ಸ್ ಇದೆ. ಈಗ ನೋಡೋಣ ಯಾವ ರೀತಿ ಇದೆ ಅಂತ ಗೊತ್ತಿಲ್ಲ. ಸೊ ನೋಡ್ಬೋದು, ಎಲ್ಲ ಚಾಕ್ಲೇಟ್ ಥರ ಮಾಡಿದಾರಲ್ಲ ವಿಡಿಯೋ. ಒಳಗೋಣ. ಸೊ ಈಗ ನೀವು ನೋಡ್ತಾ ಇರೋದು ಚಾಕ್ಲೇಟ್ ಮೇಕಿಂಗ್ ಯಾವ ರೀತಿ ಅಂತ ಪ್ರೊಸೆಸ್. ಬೀಜಗಳು ಯಾವ ರೀತಿ ಮಾಡ್ತಾರೆ ಅಂತ ಈಗ ಪ್ರೊಸೆಸಿಂಗ್ ಮಾಡ್ತಾ ಇದ್ದಾರೆ. ನೋಡಿ ಈ ಥರ is a preparation of roasting of the chocolate chocolate so the tempering machine is done at 125 degrees Celsius. So ಇದು ಒಂದು ಚಾಕ್ಲೇಟ್ ಮಾಡ್ತಾ ಇದ್ದಾರೆ. ವೈಟ್ ಚಾಕ್ಲೇಟ್ ಬರೋದು. ಸೊ ಗೈಸ್, ಇಷ್ಟು ನೋಡಿದ್ದು ಈಗ ಚಾಕ್ಲೇಟ್ ಮೇಕಿಂಗ್. ಸೊ ನಮ್ಮ ಭಯ್ಯ ಅವರು ಚಾಕ್ಲೇಟ್ ಇಸ್ಕೊತಾ ಇದ್ದಾರೆ. ಸೊ ಇಲ್ಲಿ ನೋಡ್ಬೋದು ನೆಕ್ಸ್ಟ್ ವೇ ಟು ಟೀ ಪ್ರೊಸೆಸಿಂಗ್. ಚಾಕ್ಲೇಟು ಇಸ್ಕೊಂಡಿದ್ದೀವಿ. ಚಾಕ್ಲೇಟ್ ಟೈಪಲ್ಲಿ ತುಂಬ ಚೆನ್ನಾಗಿರುತ್ತೆ. ವೈಟ್ ಚಾಕ್ಲೇಟ್ ಚೆನ್ನಾಗಿರುತ್ತೆ. ಡಾರ್ಕ್ ಚಾಕ್ಲೇಟ್ ಅಂದರೆ ಕಹಿ. ಹಾಂ, ನೋಡ್ಬೋದು, ಮುರಿದ್ರೆ ಚೆನ್ನಾಗಿರುತ್ತೆ, ಫ್ರೆಶ್ ಆಗಿರುತ್ತೆ. ಈಗ ಮಾಡಿಕೊಡ್ತಾರೆ. ಅವ್ರು ಚಾಕ್ಲೇಟ್ ತಿನ್ನಲ್ಲ, ಅದನ್ನು ತಿಂತಾರೆ. ಡಿಫೆಕ್ಟ್ ಏನು ಬಾಯಿ ಮಾತಾಡಿ ಬರ್ತಿಲ್ಲ. ಸೊ ಆ ಥರ ಇದೆ ಚಾಕ್ಲೇಟ್. ಚೆನ್ನಾಗಿರುತ್ತೆ. ವೈಟ್ ಒಂದು ಡೌಟ್ ಏನಂದ್ರೆ, ಈಗ ನಾವು ಟಿಕೆಟ್ ತೊಗೊಂಡಿರ್ತೀವಿ, ಅದಕ್ಕೆ ಚಾಕ್ಲೇಟ್ ಕೊಡ್ತಾರೆ ಅಥವಾ ಎಕ್ಸ್ಟ್ರಾ ಏನಾದರೂ ಫೀಸ್ ಇರುತ್ತಾ? ಟೀ ಕೊಡ್ತಾರೆ. ಹೌದು, ಟೀ ಕೊಡ್ತಾರೆ. ಟೀ ಚೆನ್ನಾಗಿರ್ತದೆ. ಪರ್ ಪರ್ಸನ್ ಟಿಕೆಟು 30 rupees. ಡಾರ್ಕ್ ಚಾಕ್ಲೇಟ್ ಸರಿಯಾಗಿದೆ. ಚಾಕ್ಲೇಟ್ ಅಂದರೆ ಫ್ರೆಶ್ ಸಿಗುತ್ತೆ. ಚಾಕ್ಲೇಟ್ ಆಯಿತು. ಈಗ ಟೀ ಯಾವ ರೀತಿ ಪ್ರೊಸೆಸಿಂಗ್ ಮಾಡ್ತಾರೆ ಅಂತ ನೋಡೋಣ. ಮತ್ತು ಇಲ್ಲಿ ಟೀ ಫ್ಯಾಕ್ಟ್ರಿ 10 ರೂಪಾಯಿ ತಗೋಬೇಕು. ಹಾಂ, ಎಂಟ್ರಿ ಫೀ 10 rupees. ಸೊ ನೋಡಿ, ಸೊ ಗೈಸ್ ಇದೆ ನೋಡಿ ಟೀ ಮಾಡೋದು. ಎಂಥ ಸ್ಮೆಲ್ ಬರ್ತಾ ಇದೆ ಗೊತ್ತಾ?
ಸೊ ಇದು ಹಿಸ್ಟ್ರಿ ಆಫ್ ಟೀ ಯಾವ ರೀತಿ ಬಂತು ಅಂತ. ಸೊ ನೆಕ್ಸ್ಟು ನೋಡೋಣ ಹೇಗಿದೆ. ಪೌಡ್ರ್ ಆಗಲೇ ಬರ್ತಾ ಇದೆ ಇದು, ನಾವು ಮುಂದೆ ಬರ್ತಾ ಇದ್ದೀವಿ ಏನಿಲ್ಲ. ಸ್ಮೆಲ್ಲ ಹೆಂಗಿರ್ತಾರಪ್ಪ ಅವರಲ್ಲಿ. ಸೊ ಗೈಸ್ ನೋಡಿ, ಮಿಷಿನ್ಸ್ ಎಲ್ಲ ಒಳಗಡೆ ಬಿಟ್ಟಿದ್ದಾರೆ ನಮಗೆ ಟೀ ಫ್ಯಾಕ್ಟ್ರಿಲಿ. Washing outside, weathering and dry one time process. After loading this machine and going to the grinding paste, lastly fry converter to making the fine paste. You see the big rotating machine throughout the fermentation, making granule powder. Downside filter, dry, different flavors of this area the 50% okay, balance 50 down. ನಾವು ಕೂಡ ಆಗ್ತಾ ಇದ್ದೀವಿ, ನಮ್ಮದು ಒಂದು ಸ್ವಲ್ಪ ಭಾಗ ಇರಲಿ. ಸೊ ನನ್ನ ಕೈಯಾರು ಹಾಕಿರೋ ಒಂದು ಟೀ ಎಲ್ಲಿಗೆ ಹೋಗುತ್ತೆ ಅಂತ ಗೊತ್ತಿಲ್ಲ, ನೋಡೋಣ. ಟೀ ಬಂದು ಎಲೆಗಳನ್ನು ಟೀ ಪುಣ್ಯವಂತರು ಅಂತ ಹೇಳ್ಬೋದು. ಟೀ ಕೊಟ್ಟಿದ್ದಾರೆ. The tea leaves are sent into rotor van for crushing and further passed into 5 cup machines between 2. ಓಕೆ ಗೈಸ್, ಇಲ್ಲಿ ಅವರ ಪ್ರಾಡಕ್ಟ್ಸ್ ಏನೇನಿದೆಯೋ ಅದನ್ನೆಲ್ಲ ಇಲ್ಲಿ ತೋರಿಸ್ತಾ ಇದ್ದಾರೆ. ಸೊ ಇಲ್ಲಿ ಸೇಲ್ಸ್ ಕೂಡ ನಡೆಯುತ್ತೆ, ತಗೋಬೋದು ನಾವು. The tea leaves are rolled twice and dried twice, post which the stalk and flaky tea leaves are removed and packed. ಸೊ ಇದು ಆಯಿಲ್ ಕೌಂಟರ್. ಸೊ ಇದೆ ಬೆಂಚ್ ಮಾರ್ಕ್ ಟೀ ಆ್ಯಂಡ್ ಕಾಫಿ ಫ್ಯಾಕ್ಟ್ರಿ. 300 ಕಿಲೋಮೀಟರ್ ಒಂದು ಸೈಡ್ ಅಷ್ಟೇ ಅದು. ಸೊ ಇಲ್ಲೇ ಪಾರ್ಕಿಂಗ್ ಎಲ್ಲ ಇದೆ ಬೈಕ್ಸ್ಗೆ, ಚೆನ್ನಾಗಿದೆ ಮಾತ್ರ. ಮಸ್ಟ್ ವಿಸಿಟ್ ಪ್ಲೇಸ್. ಸೊ ಈಗ ಫಸ್ಟ್ ಪ್ಲೇಸ್ ಆಯಿತು ಗೈಸ್. ನೆಕ್ಸ್ಟು ಅದೊಂದು ಪೈನ್ ಟ್ರೀ ಫಾರೆಸ್ಟ್ ಇದೆ, ಅಲ್ಲಿಗೆ ಹೋದ್ಮೇಲೆ ಸಿಗ್ತದೆ. The next station is Pine Forest. ಸೊ ಗೈಸ್, ಈಗ ಫಸ್ಟ್ ಪ್ಲೇಸ್ ಮುಗಿಸ್ಕೊಂಡು ಇಲ್ಲಿ ಪೈನ್ ಫಾರೆಸ್ಟ್ ಅಂತ ಇದೆ. ಸೊ ಊಟಿಯಲ್ಲಿ ಪೈನ್ ಫಾರೆಸ್ಟ್ ಕೂಡ ಇದೊಂದು ಫೇಮಸ್. ಈಗ ಪೈನ್ ಫಾರೆಸ್ಟಲ್ಲಿ ಬಂದಿದ್ದೀವಿ. ಸೊ ಅಲ್ಲಿ ಕೆಳಗಡೆ ಒಂದು ಲೇಕ್ ಇದೆ ಆಯಿತಾ. ಸೊ ಗೈಸ್, ಒಂದು ಸ್ಪೆಷಲ್ ಏನಪ್ಪ ಅಂತಂದರೆ ಈ ಜಾಗದ್ದು, ಸೊ ನಮ್ಮ ಕನ್ನಡ ಮೂವಿ ಆಗಿರ್ತಕ್ಕಂತಹ ಒಂದು ರಣಧೀರ, ಆ ಫಿಲ್ಮ್ನಲ್ಲಿ ಒಂದು ಹಾಡು ಬರುತ್ತೆ. ಯಾವುದಪ್ಪ ಅಂದರೆ ಒಂದೇ ಉಸಿರಂತೆ ನಿಂದು ನಾನು ನೀನು. ಸೊ ಆ ಸಾಂಗ್ ಇಲ್ಲೇ ಶೂಟ್ ಆಗಿರೋದು, ಅಲ್ಲಿ ಕೆಳಗಡೆ ತೋರಿಸ್ತೀನಿ. ಸೊ ಬನ್ನಿ ಒಂದು ಸ್ವಲ್ಪ ಫೋಟೋ ಶೂಟ್ ಮಾಡಿಕೊಂಡು ಆಮೇಲೆ ಒಂದು ತೋರಿಸ್ತೀನಿ. ಸೊ ಗೈಸ್, ಸಖತ್ತು ಜನ. ಸೊ ವೀಕೆಂಡ್ ಆಗಿರೋದ್ರಿಂದ ನೋಡಿ ಎಷ್ಟು ಜನ ಇದ್ದಾರೆ ಗೈಸ್. ನೋಡಿ, ಇದು ಪೈನ್ ಟ್ರೀಸು ಎಷ್ಟು ಉದ್ದ ಇರುತ್ತೆ ಅಂತ. ಆನ್ ದಿ ವೇ ನೋಡಿ, ಈ ಥರ ಒಂದು ನೇಚರ್
ಒಂದು ಸ್ಪಾಟ್ ಸಿಕ್ತು, ಅದಕ್ಕೆ ನಿಲ್ಲಿಸಿದ್ದೀವಿ. ಗೈಸ್ ನೋಡಿ, ಊಟಿಯಲ್ಲಿ ಇದೊಂದು ಫೇಮಸ್ ಪ್ಲೇಸ್ ಆಯಿತಾ. ಸೊ ಈ ರೀತಿ ಒಂದು ರೋಡಲ್ಲಿ ಬರುತ್ತೆ, ಅದೊಂದು ಪ್ಲೇಸ್ ಇದೆ, ಸಮಥಿಂಗ್ ರಾಕ್ ಎಡ್ಜ್ ವ್ಯೂ ಪಾಯಿಂಟ್ ಏನೋ ಬರುತ್ತೆ, ಅಲ್ಲಿ ಈ ಥರ ಟ್ರೀಸ್ ನಿಮಗೆ ಕಂಡು ಬರುತ್ತೆ. ಸೊ ಇಲ್ಲಿ ಫೋಟೋಸ್ ವೀಡಿಯೋಸ್ ಸಕ್ಕತ್ತಾಗಿ ಬರುತ್ತೆ ನಮ್ಮ ಹತ್ರ. ಎಷ್ಟು ನೇಚರ್ ಹೆಂಗಿದೆ ನೋಡಿ ಗೈಸ್, ಸಕ್ಕತ್ತಾಗಿದೆ. ಸೊ ಇಲ್ಲೊಂದು ಥರ ಸ್ಟಾಪ್ ಕೊಟ್ಟಿದ್ವಿ, ಕೆಲವೊಂದು ಫೋಟೋಸ್ ಕೂಡ ತಗೊಂಡ್ವಿ. ಸೊ ಗೈಸ್, ವೆಜಿಟೇರಿಯನ್ ರೆಸ್ಟೋರೆಂಟ್ ಸುಸ್ತಾಪುರಿ. ಟೈಮ್ ಬಂದು ಈಗ ಆಲ್ರೆಡಿ ಒಂದು 6 o'clock ಆಗಿದೆ. ಈಗ ನಾವು ಊಟ ಮಾಡಿದ್ವಿ. ಸೊ ನೆಕ್ಸ್ಟು ಈಗ ಮೆಪ್ಪಾಡಿಗೆ ಸ್ಟಾಪ್ ಕೊಡ್ತೀವಿ. ನೀವು ಹೋಗ್ತಾ ಇರೋದು ಒಂದು ಹೋಮ್ ಸ್ಟೇಗೆ. ಸೊ ಇವತ್ತು ಅಲ್ಲೇ ಹಾಲ್ಟ್ ಹಾಕ್ತೀನಿ, ನೋಡೋಣ ಅಲ್ಲಿ ಹೋಮ್ ಸ್ಟೇ ಆದರೆ ಟೂರ್ ಮಾಡ್ತೀನಿ. ಗೈಸ್, ಈಗ ತಮಿಳ್ನಾಡು ಬಿಟ್ಟು ಈಗ ಕೇರಳ ಬಾರ್ಡರ್ ಕ್ರಾಸ್ ಮಾಡಿದೆ. ಹೆಂಗಿದೆ ಗೊತ್ತಾ ರೋಡ್ ಇದು, ನಾವು ಮಿಸ್ ಮಾಡ್ಕೊಂಬಿಟ್ವಿ. ಬೆಳಗ್ಗೆ ಅಥವಾ ಸಂಜೆ ಬರಬೇಕಿತ್ತು. ಫುಲ್ಲು ಟೀ ಎಸ್ಟೇಟು ಅಲ್ಲ, ಎಷ್ಟು ಸಾಕಾಗಿದೆ ನೋಡಿ, ಫುಲ್ ಫಾರೆಸ್ಟ್. ಸೊ ಗೈಸ್, ಜಸ್ಟ್ ಈಗ ತಾನೇ ಬಂದು ಲ್ಯಾಂಡ್ ಆಗಿದ್ದೀವಿ. ಸೊ ಈಗ ಒಂದು ಹೋಮ್ ಸ್ಟೇ ಬುಕ್ ಮಾಡಿದ್ವಿ ಸ್ನೇಹಿತರೆ. ಸೊ ಕಲ್ಪೆಟ್ಟುಯಿಂದ ಮುಂದೆ ಸ್ವಲ್ಪ, ಅದು ಊರು ಯಾವುದನ್ನು ಗೊತ್ತಿಲ್ಲ. ಸೊ ಬೆಳಿಗ್ಗೆ ಒಂದು ಹೋಮ್ ಸ್ಟೇ ಟೂರ್ ಮಾಡೋದಾದರೆ ನೋಡೋಣ, ಅವಕಾಶ ಸಿಕ್ಕರೆ ಮಾಡ್ತೀನಿ. ಚೆನ್ನಾಗಿದೆ. ಬೆಳಗ್ಗೆ ಇನ್ನೂ ನೇಚರ್ ಗೊತ್ತಿಲ್ಲ, ಈಗ ಕತ್ಲಾಗಿದೆ. ಸೊ ಆಲ್ರೆಡಿ ಈಗ 9 ಗಂಟೆ ಆಗಿದೆ. ಊಟ ಮಾಡಿ ಮಲಗೋದೆ. ಬೆಳಗ್ಗೆ ಆದರೆ ಹೋಮ್ ಟೂರ್ ಮಾಡ್ತೀನಿ. ಸೊ ಗೈಸ್, ಜಸ್ಟು ಈಗ ಊಟ ಮಾಡಿ ಒಂದು ವಾಕ್ ಮಾಡ್ತಾಯಿದ್ದೀವಿ. ಸೊ ಯಾವ ರೀತಿ ಇದೆ ನೋಡಿ ಗೈಸ್, ಅಂದರೆ ಇಲ್ಲಿ ಎನ್ವಿರಾನ್ಮೆಂಟು ತುಂಬ ಚೆನ್ನಾಗಿದೆ. ಸೊ ನೈಟ್ ವಾಕ್ ಮಾಡಲಿಕ್ಕೆ ತುಂಬ ಚೆನ್ನಾಗಿದೆ. ಇದು ಹೋಮ್ ಸ್ಟೇ ಇಲ್ಲಿ ಬರುತ್ತೆ. ಇದು ಎಲ್ಲಿಗೆ ಹೋಗುತ್ತೆ ಗೊತ್ತಿಲ್ಲ. ಸೊ ಫುಲ್ ಕತ್ಲಾಗಿದೆ ಸ್ನೇಹಿತರೆ, ಸಕ್ಕತ್ತಾಗಿದೆ ಮಾತ್ರ. ಸೊ ಸ್ನೇಹಿತರಲ್ಲಿ ನಮ್ಮ ಬೈಕ್ಸ್ನೆಲ್ಲ ಇಲ್ಲಿ ಪಾರ್ಕ್ ಮಾಡಿದ್ವಿ. ಯಾವುದೋ ಒಂದು ಇಲ್ಲೊಂದು ಕಾರ್ ಬೇರೆ ಇದೆ. ಸೊ ಇಲ್ಲಿ ನಮ್ಮ ಬೈಕ್ನ ಪಾರ್ಕ್ ಮಾಡಿದ್ದೀವಿ. ಸೊ ನೋಡಿ, ಲಿಟ್ರಲಿ 2 ಗಂಟೆ ಆಗಿದೆ, ಮಿಡ್ ನೈಟು. ನೋಡ್ಬೋದು ನಮ್ಮ ರಾಕಿ ಬೈ ಅವರು ಸ್ವಿಮ್ಮಿಂಗ್ ಪೂಲ್ನಲ್ಲಿ ಇಲ್ಲದೆ ಆಟ ಆಡ್ತಿದ್ದಾರೆ. ಎಂಥ ಕ್ರೇಜ್ ಇರ್ಬೋದು. ಸೀರಿಯಸ್ಲಿ ನಿಜವಾಗ್ಲೂ ಥಂಡಿ ಇಲ್ಲ. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ನಾಳೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಟಾಟಾ ಬಾಯ್, ಟೇಕ್ ಕೇರ್.